ಸೋಲ್ತಾ ಇದ್ರೆ ಮಹೋನ್ನತ ನಾಯಕ ಇದ್ದಾಗ್ಲೂ ಅದು ಒತ್ಕೋಬೇಕಾಗತ್ತೆ ಆರೋಪನ. ಸೊ ಹಂಗಾಗಿ ವಿದ್ಯಮಾನ ನಾಯಕತ್ವದ ಒಂದು ವಿಚಾರ ಅಲ್ಲ ಇದು. ಚುನಾವಣೆಯ ದೃಷ್ಟಿಕೋನ ಇದೆಯಲ್ಲ, ಇದಕ್ಕೊಂದು ಬೇರೆ ಅಪ್ರೋಚ್ ಬೇಕಾಗಿದೆ. ಆಮ್ ಆದ್ಮಿ ಪಕ್ಷದ ಸ್ಯೂಸೈಡ್ ಅಂತ ಕರೀಬಹುದಾ ಜಗದೀಶ್ ಅವರೇ? ಆಮ್ ಆದ್ಮಿ ಪಕ್ಷದ ಆತ್ಮಹತ್ಯೆ ಇದು ದೆಹಲಿಯಲ್ಲಿ, ಅವಕಾಶಗಳಿದ್ದಾಗ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬಹುದಾಗಿತ್ತು, ಮಾಡಲಿಲ್ಲ, ತನ್ನ ಮೂಗಿನ ನೇರದ ನರೇಟಿವ್ಗಳು ಇಟ್ಕೊಂಡಿದ್ದ ಕಾರಣಕ್ಕೆ ಈ ಥರ ಒಂದು ಹಿನ್ನಡೆ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್ ಖಂಡಿತವಾಗ್ಲೂ ಇದನ್ನ ಆತ್ಮಹತ್ಯೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈಗ ನಾನು ಹೇಳಿದ್ನಲ್ಲ, ಆಮ್ ಆದ್ಮಿ ಪಕ್ಷದ ಸಿದ್ಧಾಂತ ಏನು ಅಂತಂದ್ರೆ ರಾಜಕೀಯ ಮಾಡಬೇಕು ಅನ್ನೋದಲ್ಲ. ನಾನು ಅವಾಗಿಂದ ಹೇಳ್ತಿರೋದೇ ಅಭಿವೃದ್ಧಿ. ಈಗ ಹೇಳಿದ್ನಲ್ಲ, ಸಂವಿಧಾನದ ಮೂಲಭೂತ ಎರಡು, ಒಂದು ಎಜುಕೇಶನ್, ಮತ್ತೊಂದು ಹೆಲ್ತ್. ಇದ್ರ ಕಡೆನೆ ನಾವು ಗಮನ ಕೊಡಬೇಕಾಗಿರೋದು. ಜನ ನಮ್ಗೆ ಅಧಿಕಾರ ಕೊಡದೇ ಇರಲಿ, ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತಾನೆ ಇರ್ತೀವಿ. ನಾನು ಹೇಳಿದ್ನಲ್ಲ, ಕಟ್ಟ ಕಡೆ ವ್ಯಕ್ತಿಗೆ ಇದು ಸಿಕ್ಲೇಬೇಕು. ಅದು ಬೇರೆ ವಿಚಾರ ಸ್ವಾಮಿ. ಸೊ ಇದು ಆತ್ಮಹತ್ಯೆ ಒಪ್ಕೋತೀನಿ, ಜನಗಳು ನಾನು ಗೌರವಿಸ್ತೀನಿ, ಇದೊಂದು ಭಾಗ ಇದು. ಅದು ನೀವು ಹೂ ಅಂದ್ರು ಅದೇನೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಸೋಲಾಯಿತು ಅಂತ. ಈಗ ಭಾಸ್ಕರ ಅವರು ನಿಮ್ಮ ಪಾರ್ಟಿಯಲ್ಲಿ ಇದ್ದಂಥವ್ರು, ನೋಡಿರ್ತಕ್ಕಂಥವ್ರು ಒಂದು 5-6 ಹೆಸರುಗಳನ್ನು ಹೇಳಿದ್ರು. ಈಗ ನನಗೆ ಸಡನ್ನಾಗಿ ಬಿ ಜೆ ಪಿದು 10 ಹೆಸರು ಹೇಳಪ್ಪ ಇಮಿಡಿಯೇಟ್ ಆಗಿ ಅಂತ ಕೇಳಿದ್ರೆ ನಾನು ಐ ಡೋಂಟ್ ನೋ. ಸಡನ್ನಾಗಿ ಯಾವುದೋ ಮನುಷ್ಯನ ಕೇಳಿಬಿಟ್ರೆ 10 ಹೆಸರು ಗೊತ್ತಿಲ್ಲ ಅವನಿಗೆ. ಕಾಂಗ್ರೆಸ್ 10 ಹೆಸರು ಹೇಳಪ್ಪ ಅಂದರೆ ಗೊತ್ತಿಲ್ಲ. ಆದರೆ ಭಾಸ್ಕರ್ ಅವರು 10 ಹೆಸರು ಹೇಳಿದ್ರಲ್ಲ, ನಮ್ಮ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಬಂದೇನು ಆಳ್ವಿಕೆ ಮಾಡಿಲ್ಲ, ಇಲ್ಲೇ ದೇಶದೇನು ಆಳಿಲ್ಲ ಅವರು. ಆದರೆ ದೆಹಲಿ ಅವ್ರು ಹೇಳಿದಂತೆ ಯೋಗೇಂದ್ರ ಯಾದವ್ ಅವರು, ಬೇರೆ ರವಿಕೃಷ್ಣ ರೆಡ್ಡಿ ಅವರು, ದೊಡ್ಡ ದೊಡ್ಡ ಹೆಸರುಗಳೇ ಇವೆಲ್ಲವೂ ಕೂಡ. ಯಾಕಿಂತವ್ರನ್ನೆಲ್ಲ ನೀವು ಆಚೆ ಕಳಿಸಿದ್ದು? ಸರ್ ಯಾರನ್ನು ಪಕ್ಷದಲ್ಲೇ ಆಚೆ ಕಳಿಸಲ್ಲ. ಈಗ ಅದಕ್ಕೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಅಲ್ಲ ಸರ್, ವಿತ್ ಯುವರ್ ಪರ್ಮಿಷನ್ ಸರ್ನು ನಾವು ನೀವೇನು ಹೋಗಿ ಅಂತ ಹೇಳಿಲ್ಲ. ಏನು ಹೋಗುವಂತ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರಿ ಅಂತ? ಸರ್ ಸನ್ನಿವೇಶ ಅಂತ ಯಾರು ಕ್ರಿಯೇಟ್ ಮಾಡಲ್ಲ. ಇದೇನಂತಂದ್ರೆ, ಪಕ್ಷ ಅಂದ್ಮೇಲೆ ಎಲ್ಲಾ ತರದ ಮನಸ್ಥಿತಿ ಇರುವಂತ ಜನ ಇದ್ದೇ ಇರ್ತಾರೆ. ಈಗ ನೀವು ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಯಾವ್ದು ಭಿನ್ನಮತ ಇಲ್ಲ ಅಂತ ಹೇಳ್ತೀರಾ? ಬಿಜೆಪಿ ಯಾವ್ದು ಭಿನ್ನಮತ ಇಲ್ವಾ? ರಾಜ್ಯದಲ್ಲಿ ಅವ್ರು ಇವಾಗ ರಾಜ್ಯ ಜನಗಳನ್ನ ಬಿಟ್ಬಿಟ್ಟಿದ್ದಾರೆ. ಯಾರು ಅಧ್ಯಕ್ಷರಾಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, DCM ಆಗಬೇಕು ಅಂದ್ಬಿಟ್ಟೆ 3-4 ತಿಂಗಳಿಂದ ಮಾಡ್ಕೊಂಡು ರೂಲಿಂಗ್ ಪಾರ್ಟಿ ವಿರುದ್ಧ ಹೋರಾಟನ ಬಿಟ್ಬಿಟ್ಟವ್ರು. ಅವ್ರಿಗೆ ಅವ್ರ ಪಾರ್ಟಿ ಹೋರಾಟ ಮಾಡ್ಕೊಂಡು ಸಾಕಾಗಿದೆ ಅವ್ರಿಗೆ ಅಲ್ವಾ? ಸೊ ಹಾಗಾಗಿ ಅವ್ರವ್ರ ವೈಯಕ್ತಿಕ ಏನೋ ಒಂದು ಇದರಿಂದ, ಈಗ ನೀವು ಹೇಳಿದ್ರಲ್ಲ, ನಾನು ಇವಾಗ ನೋಡಿದೆ ಆಮ್ ಆದ್ಮಿ ಪಾರ್ಟಿ, ಇದು ನನಗೆ ಸೆಟ್ ಆಗ್ತಿಲ್ಲ, ಬಿಜೆಪಿಗೆ ಹೋಗ್ಬಿಡೋಣ, ಅದು ನನ್ನ ವೈಯಕ್ತಿಕ ನಿರ್ಧಾರ ಆಗಿರುತ್ತೆ ಹೊರತು ಪಕ್ಷ ಎಲ್ಲ ಕರೆದ್ಬಿಟ್ಟು ನೀವು ಬನ್ರಿ, ನೀವು ಸರಿ ಇಲ್ಲ, ನೀವು ಹೋಗ್ಬಿಡಿ ಅಂತ ಇದುವರೆಗೂ ಯಾರಿಗೂ ಹೇಳಿಲ್ಲ. ನಾನು ಇದನ್ನ ಬೇರೆ ಥರದಲ್ಲಿ ನಾನು ಹೇಳ್ತೀನಿ. ಈಗ ಒಂದೊಂದು ರಣಜಿ ಟೀಮ್ಗಳು 6 ಟೀಮ್ ಇರುತ್ತಪ್ಪ. ಒಂದು ಕಡೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇರ್ತಾರೆ, 6 ಪ್ಲೇಯರ್ಸ್ ಇರ್ತಾರೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇರ್ತಾರೆ. ಬಿಟ್ಬಿಟ್ಟು ನಾನು ಹೋಗ್ತೀನಿ, ರೈಲ್ವೇಸ್ಗೆ ಆಡ್ತೀನಿ, ನಾನು ಮುಂಬೈಗೆ ಹೋಗಿ ಆಡ್ಬಿಡ್ತೀನಿ, ಕೇರಳಗೆ ಹೋಗಿ ಆಡ್ಬಿಡ್ತೀನಿ ಅಂತ ಹೇಳಿದಾಗ ಬಿಟ್ಟು ಕೊಡುವವರ ತಪ್ಪ ಅದು, ಅಥವಾ ಆಟಗಾರನ ತಪ್ಪು? ನನ್ನ ಪ್ರತಿಭೆ ಇದೆ ಸ್ವಾಮಿ, ನನಗೆ ಅವಕಾಶ ಕೊಡ್ತಿಲ್ಲ ಅಂತ ಆ ಪ್ಲೇಯರ್ ಕೇಳ್ತಾನೆ ಸ್ವಾಮಿ. ಅವ್ನು ರೈಟ್ ಇದೆ, ಅದಕ್ಕೆ ಪ್ರೂವ್ ಮಾಡಿದ್ದೀನಿ ರೀ, ನಾನು ಇಷ್ಟು ಸೆಂಚುರಿ ಹೊಡೆದಿದ್ದೀನಿ, ನಾನು ಇಷ್ಟು ವಿಕೆಟ್ ತೊಗೊಂಡಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಬಿಟ್ಕೊಟ್ಟು ಹೋಗ್ಬಿಟ್ರೆ ಅದು ಅವ್ನ ವೈಯಕ್ತಿಕ ನಿರ್ಧಾರ ಸರ್. ರಾಜ್ಯ ಟೀಮ್ ಏನು ಹೇಳಿರಲಿಲ್ಲ, ಇದಕ್ಕೆ ನಿಮ್ಮ ರಾಜ್ಯ ಟೀಮ್ ಹೇಳಿರಲಿಲ್ಲ ಅಂದ್ಬಿಟ್ರೆ ಅಲ್ಲ, ರಾಜ್ಯ ಅಂತಲ್ಲ. ಈಗ ನಿಮ್ಮ ಪ್ರಶ್ನೆ ನೋಡಿ, ಈಗ ನೀವು ರಂಜಿ ಟೀಮ್ ಕೂಡ ಉದಾಹರಣೆ ಕೊಟ್ಟರೆ, ನೀವು ರಂಜಿ ಟೀಮ್ ಒಂದೇ ಅಲ್ಲ, ನೀವು ಒಂದು TV ಕಂಪ್ನಿನೇ ತಗೊಳ್ಳಿ ಅಥವಾ ಯಾವುದೇ ಒಂದು ಸಂಸ್ಥೆ ತಗೊಳ್ಳಿ, ನಿಮಗೆ ಜೊತೆಲಿ ಇಟ್ಕೊಂಡು ಇಫ್ ಯು ಆರ್ ನಾಟ್ ಅಲೌಡ್ ಟು ಫಂಕ್ಷನ್, ಏನಕ್ಕೆ ಬಂದಿಲ್ಲ, ಕೆಲಸ ಮಾಡಕ್ಕೆ ಬಿಡಲಿಲ್ಲ ಅಂದರೆ ನೀವು ಏನಕ್ಕೆ ನಿಮಗೆ ಎಲ್ಲಕ್ಕಿಂತ ಇವತ್ತಿನ ದಿನ ಜನ ಏನು ಸಂಬಳಕ್ಕೆ ಯಾರು ಬಂದಿಲ್ಲ, ಅಲ್ಲಿಗೆ ಪ್ರಮೋಷನ್ಗೆ ಯಾರು ಬಂದಿಲ್ಲ, ಗುರುತಿಸ್ತವೆಲ್ಲೋ ಅದಕ್ಕೋಸ್ಕರ ಒಂದು ಪಕ್ಷಕ್ಕೆ ಹೋಗ್ತಾರೆ. ನೀವು ಅವ್ರ ಪ್ರತಿಭೆ ಗುರುತಿಸಲ್ಲ, ಅವ್ರಿಗೆ ಅವ್ರ ಸ್ಯಾಕ್ರಿಫೈಸ್ 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ, 3 ವರ್ಷ ನೋಡ್ತಾರೆ. ಸೊ ಅವರು ಬೇರೆ ಕಡೆ ಅಂದರೆ ದೇ ಸಿ ದಟ್ ಈ ಪಕ್ಷದಲ್ಲಿ ನಮಗೆ, ಬಿಕಾಸ್ ನನ್ನ ಅಲ್ಪ ರಾಜಕೀಯ ಜೀವನದಲ್ಲಿ ನಾನು ಏನು ನೋಡಿದ್ದೀನಿ ಅಂದರೆ, ಪೊಲಿಟಿಕಲ್ ಪಾರ್ಟಿ ಒಳಗೆ ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪಕ್ಷದಲ್ಲಿ ನಿಮ್ಮ ಟಾಪ್ ಮೋಸ್ಟ್ ಲೆವೆಲಿಂದ ಕಾರ್ಯಕರ್ತರ ಜೊತೆ ಯಾವ ರೀತಿ ನೀವು ನಡೆದುಕೊಂಡು ಹೋಗ್ತಿರಲ್ಲ, ಮಾತುಕತೆ ಒಳಗೆ ಇನ್ಕ್ಲೂಸಿವ್ನೆಸ್ ಹೆಂಗೆ ಮಾಡ್ತಿರಲ್ಲ ನೀವು, ಮತ್ತು ಹೊರಗಡೆ ಯಾವ ರೀತಿ ನೀವು ಅಪೋಸಿಷನ್, ಮೀಡಿಯಾ, ಫಾರಿನ್ ಕರೆಸ್ಪಾಂಡೆಂಟ್, ನ್ಯಾಷನಲ್ ಕರೆಸ್ಪಾಂಡೆಂಟ್, ಮತ್ತು ಬೇರೆ ಬೇರೆ ಸೆಕ್ಷನ್ಸ್ ಜೊತೆ ಇರೋದು, ಅದ್ರ ಜೊತೆ ಪಾರ್ವತೀಶ್ ಅವ್ರ ಮಾತಿಗೆ ಆ್ಯಡ್ ಆನ್ ಆಗಿ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಈಗ ಸರ್ ಗ್ಯಾರಂಟಿ ಕೊಟ್ರಿ, ಆಮ್ ಆದ್ಮಿ ಗ್ಯಾರಂಟಿಗಳು ಬಂತು, ನೀರು ಅಂದರು, ವಿದ್ಯುತ್ತು ಅಂದರು, ಎಷ್ಟು ದಿನಗಳ ಕಾಲ ಅದರಲ್ಲೇ ಜೀವಿಸ್ತೀರಾ ನೀವು? ಇವ್ರ ಅಜೆಂಡಾ ಕದ್ಬಿಟ್ರು, ಆಮ್ ಆದ್ಮಿ ಪಾರ್ಟೀಸ್ ಅಜೆಂಡಾ. ಓಕೆ, ಬಿಕಾಸ್ ಕಾಂಗ್ರೆಸ್ ಜೀವಿಸೋದು ಎಷ್ಟು ದಿನ ನೀವು? ಗೊತ್ತಿರಲಿಲ್ಲ ಅವ್ರಿಗೆ. ಹೋಗ್ತಾ ಬರ್ತಾ ಅದನ್ನೇ ಹೇಳ್ತೀವಿ, ನಮ್ಮ ಶಾಲೆ ಮಾಡಿದೆ, ಓಕೆ, ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಾನು ರಾಜಕೀಯ ಕೇಳ್ತಾ ಇದ್ದೀನಿ ಇದನ್ನು. ಜನಗಳಿಗೆ ಇನ್ನೇನೇ ಕೊಡಬೇಕು? ನೀರು ಕೊಟ್ವಿ, ರಸ್ತೆ ಕೊಟ್ವಿ, ಓದ ಕೊಟ್ವಿ, ವಿದ್ಯುತ್ ಕೊಟ್ವಿ, ಅದು ಬಿಟ್ಟು ಮೇಲೆ ಅದು ನೀವು ನೋಡಿದ್ರೆ ಟೆಲಿಯು ಸರ್ ಗೊತ್ತಿದೆ. ಸಿ ಆಮ್ ಆದ್ಮಿ ಪಾರ್ಟಿ ಇಸ್ ವೆರಿ ಕ್ಲೆವರ್ ಆ್ಯಂಡ್ ವೆರಿ ಆ್ಯಂಡ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಲಿಮಿಟ್. ಒಂದು 15-20 ಸ್ಕೂಲ್ ತಯಾರು ಮಾಡಿದ್ದಾರೆ, ಓಕೆ, ಒಂದು 15-20 ಆಸ್ಪತ್ರೆ ತಯಾರು ಮಾಡಿದ್ದಾರೆ. ಯಾರು ಫಾರಿನಿಂದ ಬಂದರೆ ಅದೇ ಅವ್ರು ತೋರಿಸ್ಬಿಡ್ತಾರೆ.
ನಾವೆಲ್ಲ ದೆಹಲಿಲಿ ಹೋಗ್ತಾ ಇರ್ತೀವಿ, ಬರೆದಿರ್ತೀವಿ, ಸ್ನೇಹಿತರೆಲ್ಲ ಇದ್ದಾರೆ. ಈಗ ವಸಂತ ಕುಂಜಲ್ಲಿ ಹೋಗಿ ನೋಡಿ ನೀವು, ಮತ್ತೆ ವಸಂತ ಶೋಕೇಸ್ ರೆಡಿ ಮಾಡಿದ್ರು ಅಂತ ನೀವು ಹೇಳೋದು? ಶೋಕೇಸ್ ರೆಡಿ ಮಾಡ್ಬಿಟ್ಟು ರೆಡಿ ಮಾಡಿ, ಶೋಕೇಸ್ ವಾಸ್ ಗೆಟಿಂಗ್ ಮಾರ್ಕೆಟೆಡ್. ಗೋಡೌನ್ ಕೆಟ್ಟದಾಗಿತ್ತು ಅಷ್ಟೇ ಅಷ್ಟೇ. ಅದು ಇನ್ಫ್ಯಾಕ್ಟ್ ಬೇರೆ ಕಡೆ ಹೋದ್ರೆ ದೇವ್ಸ್ ಟು ಬಿ ಪ್ರಿವೆಂಟೆಡ್. ಸರ್ ಅಂದ್ರೆ ಒಪ್ಕೊಂಡಂಗಾಯ್ತು ಏನು ಅಂದ್ರೆ ಒಂದ್ 15 ಸ್ಕೂಲ್ ಆದ್ರೂ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಫಿಗರ್ಸ್ ಅಲ್ಲಿ. ಬಟ್ ಏನಂತಂದ್ರೆ ನಮ್ಮ ಪಕ್ಷದ ಒಂದು ಸಾಧನೆ ಏನಂತಂದ್ರೆ ಆ ಸ್ಕೂಲ್ಸ್ ಮಾಡಿ ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಂತ ಇವರು IIM IIT ಆಮೇಲೆ ಸುಮಾರು 18 ಲಕ್ಷ 20 ಲಕ್ಷ ಸ್ಟೂಡೆಂಟ್ಸ್ ಪ್ರೈವೇಟ್ ಸ್ಕೂಲ್ ಬಿಟ್ಟು ಗವರ್ಮೆಂಟ್ ಸ್ಕೂಲ್ ಜಾಯ್ನ್ ಆಗಿದ್ದಾರೆ. ಒಳ್ಳೆ ಕೆಲಸಗಳೇ ಗೆಲ್ಸಿವೆ ಅನ್ನೋದಕ್ಕೆ ನಮ್ಮ ಇತಿಹಾಸನೇ ಉಲ್ಟಾ ಹೇಳುತ್ತೀರಿ. ಒಳ್ಳೆ ಕೆಲಸಗಳೇ ಗೆಲ್ಸಿಲ್ಲ ಎಲ್ಲಾ ಪಾರ್ಟಿನೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ. ಏನ್ ಗೊತ್ತಾ, ಇಟ್ ಇಸ್ ಓನ್ಲಿ ಕ್ಲೇಮ್. ಓಕೆ, ಈಗ ಗವರ್ಮೆಂಟ್ ಸ್ಕೂಲಿಂದ ಯಾರು IIT ಹೋಗಿದ್ದಾರೆ, ಯಾರು IIM ಹೋಗಿದ್ದಾರೆ, ಅವ್ರ ಹೆಸರು ಪಬ್ಲಿಷ್ ಮಾಡಲಿ, ಮಾಡಲ್ಲ ಸರ್. ಪಬ್ಲಿಷ್ ಮಾಡೋದು ಅಂತಂದ್ರೆ ಅದನ್ನ 10 years ಆಯ್ತು ಅಂತ. ಬಟ್ ಸರ್ ಹಟ್ಟಿ ಅವರೇ ಈಗ ಒಂದಷ್ಟು ನರೇಟಿವ್ಗಳ ವಿಚಾರದ ಬಗ್ಗೆ ಕೂಡ ನಾನು ಚರ್ಚೆ ಶುರುವಾಯ್ತಲ್ಲಿ. ನಾನು ವೋಟು ಡಿವೈಡ್ ಹೇಗಾಗಿದೆ ಅಂತ ಕೂಡ ನಾನು ಕೇಳ್ತೀನಿ, ಅದು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನರೇಟಿವ್ಸ್ ಅಂತ ಬಂದಾಗ ಕಾಂಗ್ರೆಸ್ಸು ನರೇಟಿವ್ಗಳ ವಿಚಾರದಲ್ಲಿ ಬಹಳ ಹಿಂದೆ ಬಿದ್ದು ಬಿಟ್ಟಿದೆಯಾ ಅಂತ. ಬಹಳ ಇವತ್ತಿಗೂ ನಿಮ್ಮ ನಾಯಕರು, ನಿಮ್ಮ ರಾಹುಲ್ ಗಾಂಧಿ ಅವ್ರು ನಾವು ಕೇಳ್ತಾ ಇರ್ತೀವಿ, 2-3 ವಿಚಾರ ಹೇಳ್ತಾರೆ. ಆ ಜಾತಿಯವ್ರನ್ನೇನು ಮಾಡಿದ್ರಿ, ಈ ಜಾತಿಯವ್ರನ್ನೇನು ಮಾಡಿದ್ರಿ, ಅವರಲ್ಲಿ ಲೀಡ್ ಆದ್ರ, ಇವರಲ್ಲಿ ಲೀಡ್ ಆದ್ರ, ಅವ್ರನ್ನೇ ಹೆಡ್ ಮಾಡಿದ್ದೀರಾ ನೀವು ಅಂಥೇಳಿ. ಈ ನರೇಟಿವ್ಗಳನ್ನ ಎಷ್ಟು ವರ್ಷ ಅಂತ ಇದನ್ನೇ ಭಜನೆ ಮಾಡ್ಕೊಂಡು ಕೂತಿರ್ತೀರಿ ನಿಮ್ಮ ನಾಯಕರು ನೀವು ಅಂತ. ನರೇಟಿವೇ ಇಲ್ಲ ನಿಮಗೆ, ಒಂದು ಕನ್ಸ್ಟ್ರಕ್ಟಿವ್ ಹೋರಾಟಗಳೇ ಇಲ್ಲ ನಿಮಗೆ ಒಂದು ರೂಲಿಂಗ್ ಪಾರ್ಟಿ ವಿರುದ್ಧವಾಗಿ. ಆ ಪ್ರಶ್ನೆ ಅಂತಿಲ್ಲ. ಈಗಾಗಲೇ ಸಂವಿಧಾನ ವಿಚಾರದಲ್ಲಿ ಮಾತನಾಡಿದಾಗ ರಾಹುಲ್ ಗಾಂಧಿ ಅವರು ಸಂವಿಧಾನ ಆಶಯದಲ್ಲಿ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ನಡಿಬೇಕು ಅನ್ನೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆ ನಾಗರಿಕನ ಕರ್ತವ್ಯ. ಅದನ್ನೇ ಗಾಳಿಗೆ ತೂರಿ ಇಡೀ ದಿವಸ ಹೋಗಿದ್ರು ಅವರು. ಈಗ ಅದನ್ನ ತಲೆ ಮೇಲೆ ಇಟ್ಕೊಂಡು ಅದನ್ನ ಬದಲಾವಣೆ ಮಾಡ್ತೀವಿ, ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಆ ಸಂವಿಧಾನವನ್ನು ಒಪ್ಪಿಕೊಂಡು ಸಂವಿಧಾನದ ಆಶಯದಲ್ಲಿ ನಡಿಬೇಕು ಅನ್ನೋದು ಹಿಂದಿನಿಂದ ಬಂದಿದೆ, ಈಗೂ ಬಂದಿದೆ. ಅದೇ ವಿಷಯದಲ್ಲಿ ನಾವು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅದು ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ವಿಚಾರ ಬಂದಾಗ ನೀವು ಎಷ್ಟು ಕನ್ವಿನ್ಸ್ ಮಾಡಿದ್ರಿ, ಆ ಕನ್ವಿನ್ಸ್ ಆಗಿರತಕ್ಕಂಥ ಎಷ್ಟು ಜನ ಸಾಮಾನ್ಯರು ಮತದಾರರು ನಿಮ್ಮನ್ನು ಬೆಂಬಲಿಸಿದ್ರು ಅನ್ನೋದು ವೋಟಿಂಗಲ್ಲಿ ಮಾತ್ರ ಗೊತ್ತಾಗೋದು.